Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ಎಸ್, ಇವತ್ತೊಂದು ಸೂಪರ್ ಆಗಿರೋ ಆ್ಯಂಡ್ ನ್ಯಾಚುರಲ್ ಆಗಿರೋ ಆ್ಯಂಡ್ ಯೂಸ್ಫುಲ್ ಆಗಿರೋ ಎಫೆಕ್ಟಿವ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಈ ವಿಡಿಯೋ ತುಂಬ ಲೆಂತಿ ಆಗಿಲ್ಲ, ಏನೂ ಇರೋದಿಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಸೊ ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಎಸ್, ಸೊ ಕೆಲವೊಂದು ಸತಿ ಏನಾಗಿರುತ್ತೆ, ನಾವು ಚೆನ್ನಾಗೇ ನಿದ್ದೆ ಮಾಡಿಲ್ಲ ಅಂತಂದರೆ, ಅಥವಾ ಓವರ್ ಸ್ಕ್ರೀನ್ ಟೈಮ್ ಆಗಿದ್ದರೆ, ತುಂಬ ಜಾಸ್ತಿ ಹೊತ್ತು ಸಿಸ್ಟಮ್ ನೋಡ್ತಿದ್ರೆ, ತುಂಬ ಸ್ಟ್ರೆಸ್ ತೊಗೊಂಡಿದ್ರೆ, ಸೊ ಈ ಕಾರಣಕ್ಕೆ ನಮಗೆ ಅಂಡರ್ ಐಯಲ್ಲಿ ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿಲಿ ಏನಾದರೂ ನ್ಯೂಟ್ರಿಷನ್ಸ್ ಕಡಿಮೆ ಆಗಿದ್ದರೆ ಆ್ಯಂಡ್ ನಮಗೇನಾದರೂ ಸಮಸ್ಯೆ ಇದ್ದರೆ, ಸೊ ಅದನ್ನೆಲ್ಲನೂ ನನ್ನ ವೀಡಿಯೋಸಲ್ಲಿ ನಾನು ಯಾವಾಗಲೂ ನಿಮ್ಗೆ ಹೇಳ್ದಂಗೆ ನಮ್ಮ ಒಳಗಡೆ ಆರ್ಗನ್ಸಲ್ಲಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಸ್ಕಿನ್ ಮೇಲೆ ಅದು ಕಾಣಿಸ್ಕೊಳ್ಳುತ್ತೆ. ಸೊ ನಾಟ್ ಓನ್ಲಿ ಆನ್ ದ ಫೇಸ್ ಸ್ಕಿನ್, ನಮ್ಮ ಬಾಡಿ ಮೇಲೂ ರ್ಯಾಷಸ್ ಬರೋದಾಗಿರಲಿ, ಗುಳ್ಳೆ ಬರೋದಾಗಿರಲಿ, ಇದನ್ನೆಲ್ಲನೂ ಆಚೆ ಕಡೆ ರಿಫ್ಲೆಕ್ಟ್ ಆಗುತ್ತೆ ಗಾಯ್ಸ್. ಸೊ ಏನಪ್ಪ ಇದು ಆಗಲ್ಲ ಅಂತೆಲ್ಲ ಅಂದ್ಕೋಬೇಡಿ, ನಾನು ನೋಡಿದ್ದೀನಿ 100% ಒಳಗಡೆ ನಮ್ಗೆ ಏನಾದರೂ ಸಮಸ್ಯೆ ಇದೆ, ಆಚೆ ಕಡೆ ನಮ್ಮ ಸ್ಕಿನ್ ಮೇಲೆ ಫಸ್ಟು ಸಿಮ್ಟಮ್ಸು ಗೊತ್ತಾಗುತ್ತೆ. ನಮಗೆ ಏನೋ ಸರಿ ಇಲ್ಲ, ನಮ್ಮ ಆರ್ಗನ್ಸ್ ಏನೋ ಒಂದು ನಮಗೆ ಸಮಸ್ಯೆ ಇದೆ ಅಂತ 100% ಗೊತ್ತಾಗುತ್ತೆ, ಅದು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ಅದರಲ್ಲಿ ಇದು ಒಂದು ಕೂಡ. ಸೊ ಅಂಡರ್ ಐ, ಸೊ ಇದು ತುಂಬ ಜನ ಸಮಸ್ಯೆ ಇದನ್ನು ಫೇಸ್ ಮಾಡ್ತಿರ್ತಾರೆ, ತುಂಬ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಆ್ಯಂಡ್ ಬೇರೆ ಬೇರೆ ಥರ ಕ್ರೀಮೆಲ್ಲ ಟ್ರೈ ಮಾಡ್ತಿರ್ತಾರೆ. ಸೊ ಅದು ಹೋಗ್ತಾನೆ ಇರೋದಿಲ್ಲ. ಸೊ ಇದನ್ನು ಟ್ರೈ ಮಾಡಿ, ಇದನ್ನು ವರ್ಕೌಟ್ ಆಗುತ್ತೆ. ಬಿಕಾಸ್ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ನನಗೇನು ಅಷ್ಟೊಂದೆಲ್ಲ ನನಗೇನು ಡಾರ್ಕ್ ಸರ್ಕಲ್ಸ್ ಎಲ್ಲ ಏನಿಲ್ಲ. ಸೊ ಬಟ್ ಎಸ್, ಸೊ ಡಾರ್ಕ್ ಸರ್ಕಲ್ಸ್ ಇದ್ದರೆ ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಆ್ಯಂಡ್ ಇದನ್ನು ಹೆಲ್ಪ್ ಆಗುತ್ತೆ. ಇದು ಹೋಮ್ ರೆಮಿಡಿ ಆ್ಯಂಡ್ ಏನು ಅಷ್ಟೊಂದೆಲ್ಲ ಏನು ನಿಮಗೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಏನೂ ಇಲ್ಲ. ಆ್ಯಂಡ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು, ಓಕೆನಾ? ಏನಪ್ಪ ಅದು ಅಂತಂದರೆ, ಸೊ ಅಲೋವೆರಾ ಜೆಲ್ ಬರುತ್ತೆ. ಸೊ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಇವಾಗ ಎಲ್ಲ ಮನೇಲೂ ಅಲೋವೆರಾ ಗಿಡ ಇದ್ದೇ ಇರುತ್ತೆ. ಸೊ ನೀವು ನ್ಯಾಚುರಲಾಗಿ ತೊಗೊಂಡ್ರೂ ಓಕೆ. ಸೊ ನೀವು ನ್ಯಾಚುರಲಾಗಿ ತೊಗೊಂಡ್ರೆ, ಗಿಡದಿಂದ ನೀವು ಡೈರೆಕ್ಟಾಗಿ ಅದನ್ನು ತೊಗೊಂಡ್ರೆ, ನೀವು ಕಟ್ ಮಾಡಿದ ತಕ್ಷಣ ನೀವು ಈ ಥರ ಉಲ್ಟಾ ಇಟ್ಟು ನೋಡಿ, ಅದರಲ್ಲಿ ಯೆಲ್ಲೋ ಕಲರ್ ಲೋಳೆ ಬರುತ್ತೆ. ಸೊ ಅದನ್ನು ನೀವು ಕಟ್ ಮಾಡಿಬಿಡಿ, ಅಥವಾ ಸ್ವಲ್ಪ ಹೊತ್ತು ಹೀಗೆ ಉಲ್ಟಾ ನಿಲ್ಲಿಸಿರಿ, ಅದನ್ನು ಚಾಪ್ ಮಾಡಿ ತೆಗೆದುಬಿಡಿ ಆ್ಯಂಡ್ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಅದು ಇಚ್ಚಿಂಗ್ ಶುರು ಆಗುತ್ತೆ ನಿಮಗೆ. ಸೊ ಅದೊಂದು ಅದು ನಾನು ನೋಡಿದ್ದೀನಿ ಅಲೋವೆರಾ ಜೆಲ್ಲಲ್ಲಿ ಹಾಕ್ಕೋಬೇಕಾದ್ರೆ. ಸೊ ಅದೊಂದು ನೀವು ಜ್ಞಾಪಕ ಇಟ್ಕೊಳ್ಳಿ. ನೀವು ಡೈರೆಕ್ಟಾಗಿ ಗಿಡದಿಂದ ನೀವು ಡೈರೆಕ್ಟಾಗಿ ನಿಮ್ಮ ಪಾಟಿಂದ ತೆಗೆದು ನೀವು ತೆಗೆದು ನೀವು ಹಾಕ್ಕೊಳ್ತೀರಾ ಅಂತಂದರೆ ಈ ಪ್ರೊಸೆಸ್ನ ನೀವು ಮಾಡ್ಬೋದು. ಅಥವಾ ಇಲ್ಲ ಅಂತಂದರೆ ನೀವಾಗಲೂ ಒಳ್ಳೆ ಬ್ರ್ಯಾಂಡಲ್ಲಿರೋ ಅಲೋವೆರಾ ಜೆಲ್ನ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಾನು ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ, ವಾವ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಲೋವೆರಾಗೆ. ಬಿಕಾಸ್ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ಬಾಟಲ್ಸ ಖಾಲಿ ಮಾಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಅದು ನನಗೆ ತುಂಬ ಸೂಟ್ ಆಗಿದೆ ನನ್ನ ಸ್ಕಿನ್ಗೆ. ಆ್ಯಂಡ್ ಎಸ್, ಅದು ನಮ್ಮ ಸ್ಕಿನ್ ಟೈಪ್ಸ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನನಗೆ ಸೆಟ್ ಆಗಿರೋದು ನಿಮಗೂ ಕೂಡ ಸೆಟ್ ಆಗಬೇಕು ಅಂತ ಏನಿಲ್ಲ. ಸೊ ನಂದು ಕಾಂಬಿನೇಷನ್ ಸ್ಕಿನ್ನು. ಸೊ ನನಗೆ ವಾವ್ ಪ್ರಾಡಕ್ಟು ಅಲೋವೆರಾ ಜೆಲ್ಲು, ಇಟ್ಸ್ 99.9% ಏನು ಪ್ಯೂರ್ ಅಂತ ಹಾಕಿದ್ದಾರೆ. ಎಸ್, ಅದು ಪ್ಯೂರಾಗೇ ಇದೆ, ಚೆನ್ನಾಗಿದೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು, ಓಕೆನಾ? ಒಂದು ಸ್ವಲ್ಪ ಚಿಕ್ಕ ಬಾಟ್ಲು ತೊಗೊಂಡು ಟ್ರೈ ಮಾಡಿ. ನಿಮಗೆ ವರ್ಕೌಟ್ ಆಗ್ತಿದೆ ಅಂತಂದರೆ ದೊಡ್ಡ ಬಾಟ್ಲು ತೊಗೊಳ್ಳಿ, ಇಲ್ಲಾಂದರೆ ತೊಗೊಳೋದಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ಯಾವುದೇ ನೀವು ಆಚೆ ಕಡೆ ಪ್ರಾಡಕ್ಟ್ಸ್ ತೊಗೊಳ್ತೀರಾ ಅಂತಂದರೆ, ಅಥವಾ ಏನೇ ಒಂದು ನೀವು ಮಾಡ್ತೀರಾ ಅಂತಂದರೆ, ಫಸ್ಟು ನೀವು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಇರೋದನ್ನ ನೀವು ಪ್ರಾಡಕ್ಟ್ನ ತೊಗೊಂಡು ಟ್ರೈ ಮಾಡಿ. ಅದು ವರ್ಕೌಟ್ ಆದಮೇಲೆ ನೀವು ದೊಡ್ಡ ಬಾಟಲ್ನ ಪರ್ಚೇಸ್ ಮಾಡಿ, ಓಕೆನಾ? ಆ್ಯಂಡ್ ವಾವ್ ಪ್ರಾಡಕ್ಟು ಅಷ್ಟೇ, ಪ್ರಾಬಬ್ಲಿ ನಂಗೆ ಅಷ್ಟು ರೇಟೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಆಯಿತಾ? ಇದನ್ನು ಈ ವಿಡಿಯೋ ಮೇಲೂ ನಾನು ರಿವ್ಯೂ ಹಾಕಿದ್ದೀನಿ, ನೀವು ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು. ಪ್ರಾಬಬ್ಲಿ ಅದು 300 ಇರಬೇಕು, 250 ml ಏನು 300 ಇರಬೇಕು. ml ಬಗ್ಗೆನೂ ನಂಗೆ ಅಷ್ಟು ಶೋರ್ ಇಲ್ಲ, ನೀವು ಹೋಗಿ ಚೆಕ್ ಮಾಡಿ. ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ಆ್ಯಂಡ್
ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಆನ್ಲೈನಲ್ಲಿ ನೈಕಾದಲ್ಲಿ ಇರುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಇದರಲ್ಲೆಲ್ಲ ಸಿಗುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ, ತೊಗೋಬೋದು. ಇಲ್ಲ ಅಂತಂದರೆ ನ್ಯಾಚುರಲಾಗಿ ಇದ್ದರೆ ಸಾಕು, ಬೇರೆ ಕೆಮಿಕಲ್ಸ್ ಇದೆಲ್ಲನೂ ಬೇರೆ ಆಚೆ ಕಡೆ ಪ್ರಾಡಕ್ಟ್ಸ್ ಎಲ್ಲ ಬೇಡ ಅಂತಂದರೆ ನಿಮಗೆ ಡೌಟ್ಫುಲ್ ಆಗಿದ್ದರೆ ಸೊ ನೀವು ಪರ್ಚೇಸ್ ಮಾಡಬೇಡಿ. ಸೊ ನ್ಯಾಚುರಲ್ ಆಗಿರೋದಕ್ಕೆ ಹೋಗಿ, ಓಕೆನಾ. ಸೊ ಇದು 100% ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರಿಂಗ್ ಫಿಂಗರ್ ಇದೆಯಲ್ಲ, ಸೊ ಮೈಲ್ಡಾಗಿ ಲೈಟಾಗಿ ಈ ಥರ ಕ್ಲಾಕ್ ವೈಸು ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸು ಲೈಟಾಗಿ ಮಸಾಜ್ ಕೊಡಿ. ಆ್ಯಂಡ್ ಈ ಸ್ಕಿನ್ ಪಾರ್ಟ್ ಎಲ್ಲನೂ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಹಾಕೊಂಡು ಜೋರಾಗೆಲ್ಲ ಉಜ್ಜೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಮೇಲೆ ಬ್ಲಡ್ ಕ್ಲಾಟ್ ಆಗೋದು, ಆಮೇಲೆ ಅದೆಲ್ಲ ಸಮಸ್ಯೆ ಆಗೋಗುತ್ತೆ. ಸೊ ಲೈಟಾಗಿ ಮೈಲ್ಡಾಗಿ ಮಸಾಜ್ ಕೊಡಿ ಅಷ್ಟೇ. ಸೊ ರಾತ್ರಿ ಮಲ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ಸೊ ಇದನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಬರ್ಬೇಕಾಗತ್ತೆ, ಆವಾಗಲೇ ಅದು ರಿಸಲ್ಟ್ ತೋರಿಸೋದು. ಆ್ಯಂಡ್ ನೀವು ಒಂದಿನ ಮಾಡಿ 2 ದಿನ ಎಲ್ಲ ಹೋಗ್ಬಿಡುತ್ತೆ, ಲೈಕ್ 10 ಡೇಸ್ ಮಾಡಿ ಹೋಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಹೋಗಲ್ಲ. ನಮಗೇನಾದರೂ ಒಂದು ಸಮಸ್ಯೆ ಬರಬೇಕಾದ್ರೂ ಒಂದು ಟೈಮ್ ಹಿಡ್ದಿರುತ್ತಲ್ವ, ಸೊ ಅದನ್ನು ಹೋಗ್ಲಾಡ್ಸೋದಕ್ಕೂ ನಾವು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಆವಾಗಲೇ ಅದು ಹೋಗೋದು. ಸೊ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಆಗೋದಿಲ್ಲ, ಸರಿನಾ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, 100% ಹೋಗುತ್ತೆ. ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ. ಸೊ ಇದೇ ರೆಮಿಡಿ ಅದಕ್ಕೆ. ಸೊ ಒಂದು ಸ್ವಲ್ಪ ನೀವು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ, ಆ್ಯಂಡ್ ಸ್ಕ್ರೀನ್ ನೋಡೋದನ್ನು, ಸಿಸ್ಟಮ್ ಆಗಿರ್ಬೋದು, ನೀವು ಕೆಲಸ ಮಾಡೋದು ಅಷ್ಟೇ, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಆಚೆ ಈಚೆ ನೋಡಿ, ನೀಟಾಗಿ ಕಣ್ಣನ್ನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಐಸ್ ಕ್ಯೂಬ್ಸ್ನ ರನ್ ಮಾಡಿ, ಕುಕುಂಬರ್ನ ಇಟ್ಕೊಳ್ಳಿ. ಇದೆಲ್ಲನೂ ಒಂದು ರೆಮಿಡಿನೇ ನಮ್ಮ ಕಣ್ಣನ್ನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಆ್ಯಂಡ್ ತಣ್ಣೀರಲ್ಲಿ ನಿಮ್ಮ ಕಣ್ಣನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ. ಆ್ಯಂಡ್ ಪೊಟೆಟೊ ಸ್ಲೈಸ್, ಆಲೂಗಡ್ಡೆ ಸ್ಲೈಸ್, ಅದನ್ನು ಕೂಡ ನೀವು ಲೈಕ್ ಅದನ್ನು ಗ್ರೈಂಡ್ ಮಾಡಿ ಜ್ಯೂಸಿ ಫಾರ್ಮಾಗಿ ಅದು ನೀವು ಅಪ್ಲೈ ಮಾಡ್ಕೋಬೋದು, ಇಲ್ಲ ಹಾಗೆ ಅದನ್ನು ಇಟ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ. ಸೊ ಮುಖ್ಯವಾಗಿ ನಾನು ಹೇಳೋದು ಬೆಸ್ಟ್ ರೆಮಿಡಿ ಅಂದರೆ ಅಲೋವೆರಾ ಜೆಲ್. ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇದನ್ನು ನೀವು 100% ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ, ನಿಮಗೆ ವರ್ಕೌಟ್ ಆಗಿದೆ, ನಿಮ್ಗೆ ಯೂಸ್ಫುಲ್ ಆಗಿದೆಯಾ ಅಂಥೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.